ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ತುಂಬ ಸಿಂಪಲ್ ಆಗಿ ಚಿಕನ್ ಲಿವರ್ ಮತ್ತು ಗುಂಡಿಗೆಕಾಯಿದು ಡ್ರೈ ಹೆಂಗೆ ಮಾಡೋದು ಅಂತ ತೋರಿಸ್ತಿ. ಅದಕ್ಕೂ ಮುಂಚೆ ನಾನು ಮಾಡುವ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೂ ವಿಡಿಯೋನ ಫಸ್ಟಿಂದ ಲಾಸ್ಟ್ ತನಕ ಸ್ಕಿಪ್ ಮಾಡದೆ ಕಂಡು ನನಗೆ ಸಪೋರ್ಟ್ ಮಾಡ್ಕಕ್ಕ. ಈಗ ಚಿಕನ್ ಲಿವರ್ ಮತ್ತು ಗುಂಡಿಗೆಕಾಯಿದು ಡ್ರೈ ಹೆಂಗೆ ಮಾಡೋದಂತ ಕಾಂಬ. ಅರ್ಧ kg ಆಪಷ್ಟು ಚಿಕನ್ ಲಿವರ್ ಮತ್ತು ಗುಂಡಿಗೆಕಾಯಿನ ತಗೊಂಡಿದ್ದಿ. ಇದನ್ನು ಒಂದು 3-4 ಸಲ ಲೈಕ್ ಮಾಡಿ ತೊಳೆದಿಟ್ಕೊಂಡಿದ್ದಿ. 6 ಚಮಚ ಆಪಷ್ಟು ತೆಂಗಿನ ಎಣ್ಣೆನ ಹಾಕ್ತಾ ಇದ್ದಿ. ನೀವು ಮನೆಗೆ ಯೂಸ್ ಮಾಡುವ ಯಾವ ಎಣ್ಣೆ ಬೇಕಾದ್ರೂ ಹಾಕ್ಲಕ್ಕ. ಒಂದು ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ತಾ ಇದ್ದಿ. ಇದನ್ನು ಲೈಕ್ ಮಾಡಿ ಫ್ರೈ ಮಾಡ್ಕೊಂಬ. ಈರುಳ್ಳಿ ಕಲರ್ ಚೇಂಜ್ ಆಪಲ್ಲವರಿಗೆ ಇದನ್ನ ಚೆನ್ನಾಗಿ ಮಾಡಿ ಫ್ರೈ ಮಾಡ್ಕಣ್ಕ. ಈಗ ಈರುಳ್ಳಿ ಲೈಕಾಗಿ ಫ್ರೈ ಆಯ್ತು. ಇದಕ್ಕೀಗ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದಿ. ಇದನ್ನು ಅಷ್ಟೇ ಲೈಕ್ ಮಾಡಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಬ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಟೊಮೆಟೊನ ಕಟ್ ಮಾಡಿ ಹಾಕ್ತಾ ಇದ್ದಿ. ಇದನ್ನು ಅಷ್ಟೇ ಸ್ವಲ್ಪ ಹೊತ್ತು ಲೈಕ್ ಮಾಡಿ ಫ್ರೈ ಮಾಡ್ಕೊಂಬ. ಟೊಮೆಟೊ ಸಾಫ್ಟ್ ಆಪಲ್ಲವರಿಗೆ ಇದನ್ನ ಚೆನ್ನಾಗಿ ಮಾಡಿ ಫ್ರೈ ಮಾಡ್ಕಣ್ಕ. ಆಮೇಲೆ 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದಿ. ಇದನ್ನು ಅಷ್ಟೇ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಬ. ಆಮೇಲೆ ಅರ್ಧ ಚಮಚ ಅರಿಶಿನ ಹಾಕ್ತಾ ಇದ್ದಿ. ಅರಿಶಿನ ಹಾಕಿ ಆದ್ಮೇಲೆ ಒಂದ್ಸಲ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಇದನ್ನ ಫ್ರೈ ಮಾಡ್ಕೊಂಬ. ಈರುಳ್ಳಿ ಟೊಮೆಟೊ ಎಲ್ಲ ಲೈಕಾಗಿ ಫ್ರೈ ಆದ್ಮೇಲೆ ತೊಳೆದಿಟ್ಕೊಂಡು ಗುಂಡಿಗೆಕಾಯಿ ಮತ್ತು ಲಿವರನ್ನು ಹಾಕ್ತಾ ಇದ್ದಿ. ಇದನ್ನು ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಬ. ಇದು ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಹಾಕ್ತಾ ಇದ್ದಿ. ಕಲ್ಲುಪ್ಪಿದ್ರೆ ಕಲ್ಲುಪ್ಪನ್ನು ಹಾಕ್ಲಕ್ಕು. ಉಪ್ಪು ಹಾಕಿ ಆದ್ಮೇಲೆ ಒಂದ್ಸಲ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಬ. ಆಮೇಲೆ 2 ಚಮಚ ಚಿಕನ್ ಮಸಾಲ ಪುಡಿನ ಹಾಕ್ತಾ ಇದ್ದಿ. ಚಿಕನ್ ಮಸಾಲ ಪುಡಿ ಹಾಕಿ ಆದ್ಮೇಲೆ ಒಂದ್ಸಲ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಬ. 1 ಚಮಚ ಆಪಷ್ಟು ಖಾರದ ಪುಡಿನ ಹಾಕ್ತಾ ಇದ್ದಿ. ಖಾರದ ಪುಡಿನ ನೀವು ಖಾರ ಕಂಡು ಹೈಕಣಿ. ಇದನ್ನು ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಬ. ಇವತ್ತು ನಾನು ಇದಕ್ಕೆ ಹಸಿಮೆಣಸನ್ನ ಯೂಸ್ ಮಾಡ್ತಾ ಇಲ್ಲ. ನೀವು ಬೇಕಾದ್ರೆ ಹಸಿಮೆಣಸನ್ನ ಹಾಕಿ. 1 ಚಮಚ ಗರಂ ಮಸಾಲ ಪುಡಿನ ಹಾಕ್ತಾ ಇದ್ದಿ. ಇದನ್ನು ಅಷ್ಟೇ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಬ. ಚಿಕನ್ ಲಿವರ್ ಮತ್ತು ಗುಂಡಿಗೆಕಾಯಿ ಎಣ್ಣೆಗೆ ಲೈಕಾಗಿ ಫ್ರೈ ಆಯ್ಲಿ. ಇದಕ್ಕೆ ನೀರನ್ನು ಹಾಕೋದು ಬೇಡ. ಮುಚ್ಚಳ ಮುಚ್ಚಿ 8ರಿಂದ 10 ನಿಮಿಷ ಲೈಕ್ ಮಾಡಿ ಬೇಯಿಸ್ಕೊಂಬ. ಸುಮಾರು ಹೊತ್ತಾಯಿತು ಮುಚ್ಚಳ ತೆಗಿತಾ ಇದ್ದಿ. ಇದನ್ನು ಒಂದ್ಸಲ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಬ. ಚಿಕನ್ ಲಿವರ್ ಮತ್ತು ಗುಂಡಿಗೆಕಾಯಿ ಎಣ್ಣೆಗೆ ಚೆನ್ನಾಗಿ ಬೆಂದಿತ್ತು. ನಿಮಗೆ ಗ್ರೇವಿ ಹದದಾಗ ಬೇಕಂಬಾಗಿದ್ರೆ ಇದೇ ಥರ ಇರಲಿ. ನಾನಿವತ್ತು ಚಿಕನ್ ಲಿವರ್ ಮತ್ತು ಗುಂಡಿಗೆಕಾಯಿದು ಡ್ರೈ ಮಾಡ್ತಾ ಇಪ್ಪದು. ಹಾಗಾಗಿ ನೀರಿನಂಶ ಹಾಪಲ್ಲವರಿಗೆ ಇದನ್ನು ಲೈಕ್ ಮಾಡಿ ರೋಸ್ಟ್ ಮಾಡ್ಕೊಂಬ. ಈಗ ಲೈಕಾಗಿ ಡ್ರೈ ಆಯಿತು. ಇದಕ್ಕೀಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದಿ. ಕೊತ್ತಂಬರಿ ಸೊಪ್ಪು ಹಾಕಿ ಆದ್ಮೇಲೆ ಒಂದ್ಸಲ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಬ. ಈಗ ಸಿಂಪಲ್ ಆಗಿ ಹಾಗೂ ರುಚಿಯಾಗಿ ಮಾಡಿದ ಚಿಕನ್ ಲಿವರ್ ಮತ್ತು ಗುಂಡಿಗೆಕಾಯಿ ಡ್ರೈ ರೆಡಿ ಆಯಿತು. ಕಡಿಮೆ ಸಮಯದಾಗೆ ಬೇಗ ಮಾಡ್ಲಕ್ಕ. ಚಿಕನ್ ಲಿವರ್ ಮತ್ತು ಗುಂಡಿಗೆಕಾಯಿ ಡ್ರೈನ ಬೇರೆ ಬೇರೆ ವಿಧಾನದಾಗ ಮಾಡ್ತಾರೆ. ನಾನಿವತ್ತು ತುಂಬ ಸಿಂಪಲ್ ಆದ ವಿಧಾನದಾಗೆ ಹೆಂಗೆ ಮಾಡೋದು ಅಂತ ತೋರಿಸಿದ್ದಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ನೀವು ಮನೆ ಟ್ರೈ ಮಾಡಿ ಹಾಗೂ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.